ಪಹಲ್ಗಾಮ್ಗೆ ಎನ್ಐಎ ಡಿಜಿ ಸದಾನಂದ ವಸಂತದಾತೆ ಭೇಟಿ ನೀಡಿರೋದು. ಪ್ರವಾಸಿಗರ ಮೇಲೆ ದಾಳಿ ನಡೆದಂತ ಸ್ಥಳಕ್ಕೆ ಎನ್ಐಎ ಡಿಜಿ ಭೇಟಿ ನೀಡಿ 3D ಮ್ಯಾಪಿಂಗ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇರೋದು. ಜಮ್ಮು ಕಾಶ್ಮೀರದ ಡಿಜಿಪಿ ಜೊತೆ ಎನ್ಐಎ ಡಿಜಿ ಮಾತುಕತೆ ಮಾಡಿ ಜೊತೆಗೆ ಹೇಗೆ ಮಾಹಿತಿ ಕಲೆ ಹಾಕಬೇಕು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಇವತ್ತು ದಾಳಿ ಬಗ್ಗೆ ಅಂತಿಮ ವರದಿಯನ್ನ ಸಿದ್ಧಪಡಿಸ್ತಾ ಇರುವಂತ ಎನ್ಐಎ ಅಧಿಕಾರಿಗಳು ಈಗಾಗಲೇ ದಾಳಿ ನಡೆದ ನಂತರನೇ ಎನ್ಐಎ ಟೀಮ್ ಅಲ್ಲಿ ಬೀಡು ಬಿಟ್ಬಿಟ್ಟಿದೆ. ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ, ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 3D ಮ್ಯಾಪಿಂಗ್ ಮಾಡಿ ಸಾಕ್ಷ್ಯಾಧಾರ ಸಂಗ್ರಹಕ್ಕೆ ಮುಂದಾಗಿರೋದು. 3D ಮ್ಯಾಪಿಂಗ್ ಅನ್ನ ಈ ಹಿಂದೆ ಪುಲ್ವಾಮಾ ದಾಳಿ ಆದಾಗಲೂ ಕೂಡ ಮಾಡಲಾಗಿತ್ತು. ಈ ತಂತ್ರಜ್ಞಾನದ ಮೂಲಕನೇ ಅಲ್ಲಿ ಏನ್ ದಾಳಿ ಆಯಿತು, ಎಷ್ಟು ನಿಮಿಷಗಳ ಕಾಲ ದಾಳಿ ಆಯಿತು, ಆ ದಾಳಿಯ ಸಂದರ್ಭದಲ್ಲಿ ಏನೇನು ಬಳಕೆ ಮಾಡಿಕೊಂಡಿದ್ರು, ಎಷ್ಟು ಜನ ಬಂದಿದ್ರು, ಮತ್ತೆ ಏನೇನು ದೃಶ್ಯಗಳೀಗ ಲಭ್ಯವಾಗಿದೆ, ಏನೇನು ಹೇಳಿಕೆಗಳಿದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿ ಈ 3D ಮ್ಯಾಪಿಂಗನ್ನು ಬಳಸ್ಕೊಂಡು ಕೊನೆಯದಾಗಿ ಇವತ್ತು ಅಂತಿಮ ವರದಿಯನ್ನು ಸಿದ್ಧಪಡಿಸಬೇಕಿದೆ ಎನ್ಐಎ ಅಧಿಕಾರಿಗಳು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಜಿ ಪಹಲ್ಗಾಮ್ಗೆ ಭೇಟಿ ಕೊಟ್ಟಿರುವಂಥದ್ದು. 3D ಮ್ಯಾಪಿಂಗ್ ಬಗ್ಗೆ ಸದಾನಂದ ವಸಂತದಾತೆ ಅವರು ಪರಿಶೀಲನೆ ಮಾಡ್ತಾ ಇರೋದು. ಜಮ್ಮು ಕಾಶ್ಮೀರ ಡಿಜಿಪಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಎಷ್ಟು ತನಿಖೆ ಆಗಿದೆ, ಏನು ಮಾಹಿತಿ ಸಿಕ್ಕಿದೆ, ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದ್ರು, ಏನೇನು ದೃಶ್ಯಗಳು ಲಭ್ಯವಾಗಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದು. ಇನ್ನು ಅಲ್ಲಿ ಮೃತಪಟ್ಟಂಥವರ ಕುಟುಂಬದ ಸದಸ್ಯರಿರ್ಬೋದು, ಪೋನಿ ಆಪರೇಟರ್ಗಳಿರ್ಬೋದು, ಮತ್ತು ಅಲ್ಲಿ ವ್ಯಾಪಾರಿಗಳಿರ್ಬೋದು, ಇತರೆ ಕಾರ್ಮಿಕರ ಸಾಕ್ಷಿಗಳು ಮತ್ತು ಉಪಗ್ರಹಗಳ ಚಿತ್ರಣ ಸೇರಿದಂತೆ ತನಿಖಾ ತಂಡವು ಏನೇನು ಚಿತ್ರೀಕರಿಸಿದೆಯಲ್ಲ, ಹುಲ್ಲುಗಾವಲಿನ ವಿಡಿಯೋ ಮತ್ತು ಅಲ್ಲಿನ ರಕ್ತದ ಕಲೆಗಳಿರ್ಬೋದು, ಆ ಜಿಪ್ ಲೈನ್ ಆಪರೇಟರ್ನ ವಿಡಿಯೋ ಇರ್ಬೋದು, ಹೀಗೆ ಸಾಕಷ್ಟು ಮತ್ತು ಶೂಟ್ ಮಾಡಿದಂಥ ವಿಡಿಯೋ ಇವೆಲ್ಲ ಈಗಾಗಲೇ ಲಭ್ಯವಾಗಿದ್ದಾವೆ. ಇವುಗಳನ್ನು ಇಟ್ಕೊಂಡು 3D ಮ್ಯಾಪಿಂಗ್ಗೆ ಮುಂದಾಗಿರೋದು. ಇದೆಲ್ಲದನ್ನು ಕೂಡ ಇಟ್ಕೊಂಡು ಈಗ ಶಸ್ತ್ರಸಜ್ಜಿತವಾದಂಥ ಎನ್ಐಎ ತಂಡ ಏನಿದೆ 3D ಮ್ಯಾಪಿಂಗಾಗಿ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿತ್ತು ನಿನ್ನೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿ ಎಲ್ಲಿಗೆ ಬರುತ್ತೆ, ಇವತ್ತು ಅಂತಿಮವಾದಂಥ ವರದಿಯನ್ನು ಅವರು ತಯಾರು ಮಾಡಬೇಕಿದೆ. ಇಲ್ಲಿವರೆಗೂ ಏನೇನು ಸಾಕ್ಷಿಗಳು ಸಿಕ್ಕಿದ್ದಾವೆ, ಕೆಲವೊಂದು ಸಾಕ್ಷಿಗಳನ್ನ ಈಗಾಗಲೇ FSLಗೂ ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಅದರ ರಿಪೋರ್ಟ್ ಕೂಡ ಬರಬೇಕಿದೆ. ಅದೆಲ್ಲವನ್ನು ಆಧಾರವಾಗಿಟ್ಕೊಂಡು ರಿಪೋರ್ಟ್ ಬಂದ ನಂತರ ಮತ್ತೊಂದು ಅಂತಿಮ ವರದಿ ಕೂಡ ಸಲ್ಲಿಕೆ ಆಗುತ್ತೆ. ಸದ್ಯಕ್ಕೆ ಏನೇನು ರಿಪೋರ್ಟ್ ಬಂದಿದೆ ಅದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಇವತ್ತಿನ ವರದಿಯನ್ನು ಸಿದ್ಧಪಡಿಸ್ತಾರೆ. ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು ಆದಂಥ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ 3D ಮ್ಯಾಪಿಂಗನ್ನು ಮಾಡಿ ಸಾಕ್ಷ್ಯಾಧಾರಗಳ ಸಂಗ್ರಹ ಮಾಡಲಾಗಿದೆ. ಈ ಹಿಂದೆ ಕೂಡ ಅನೇಕ ದಾಳಿಗಳಾದಂಥ ಸಂದರ್ಭದಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಳ್ಳಲಾಗಿತ್ತು. 2019ರಲ್ಲಿ ಪುಲ್ವಾಮಾ ದಾಳಿ ಆದಾಗಲೂ ಇದನ್ನು ಬಳಸ್ಕೊಂಡಿದ್ರು. ಅದೇ ರೀತಿ ಕಳೆದ ವರ್ಷ ಕೇಂದ್ರ ತನಿಖಾ ದಳ RG ಕಾರ್ ಆಸ್ಪತ್ರೆಯ ಅತ್ಯಾಚಾರ ಪ್ರಕರಣದಲ್ಲೂ ಕೂಡ ಇದೇ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗಿತ್ತು. ಈಗ ಮೊನ್ನೆ ನಡೆದಂಥ ಏಪ್ರಿಲ್ 22ನೇ ತಾರೀಕು ನಡೆದಂಥ ಇತ್ತೀಚೆಗೆ ನಡೆದ ಉಗ್ರರ ಅಟ್ಯಾಕ್ ಏನಿದೆ, ಆ ಒಂದು ಅಟ್ಯಾಕಿಗೆ ಸಂಬಂಧಪಟ್ಟಂತೆ ಕೂಡ ಇದೇ ಒಂದು 3D ಮ್ಯಾಪಿಂಗ್ಗೆ ಮುಂದಾಗಿರೋದು. ನಿನ್ನೆ ಇದೆಲ್ಲವೂ ಕೂಡ ಆಗಿದೆ. ಬಟ್ ಕೊನೆಯದಾಗಿ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಬೇಕಿದೆ. ಹಾಗಾಗಿ ಪಹಲ್ಗಾಮ್ಗೆ ಎನ್ಐಎ ಡಿಜಿ ಭೇಟಿ ನೀಡಿದ್ದಾರೆ. ಜೊತೆಗೆ ಅಲ್ಲಿನ ಜಮ್ಮು ಕಾಶ್ಮೀರದ DGP ಅವರ ಜೊತೆಗೆ ಚರ್ಚೆ ಮಾಡ್ತಾರೆ. ಎಷ್ಟು ಸಾಕ್ಷಿಗಳು ಲಭ್ಯವಾಗಿದ್ದಾವೆ, ಟೆಕ್ನಿಕಲಿ ಇರ್ಬೋದು ಅಥವಾ ಒಂದಷ್ಟು ಸ್ಟೇಟ್ಮೆಂಟ್ಗಳಿರ್ಬೋದು, ದೃಶ್ಯಗಳಿರ್ಬೋದು, ಡಿಜಿಟಲ್ ಸಾಕ್ಷಿಗಳು, ಇವೆಲ್ಲವನ್ನು ಕೂಡ ಕಲೆ ಹಾಕಿರೋದು. दाते जो है वो पहलगाम पहुंचे हुए हैं और अब